ಮೇಡಮ್ ಮೇಡಮ್ ಯಾರು ಮೇಡಮ್ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಿಂದ ಬಂದಿದ್ದೀವಿ ಸರ್ವೆ ಮಾಡೋದಕ್ಕೆ. ಓ ಹೌದೇನಾಗಬೇಕಾಗಿತ್ತಮ್ಮ? ಜಸ್ಟ್ ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಹೇಳ್ಬೇಕು. ಮೇಡಮ್ ನಿಮ್ಮ ಮನೇಲಿ ಮಕ್ಳಿದಾರಾ? ಹ್ಞೂ ಇದ್ದಾರೆ. ಎಷ್ಟು ಜನ ಇದ್ದಾರೆ ಮೇಡಮ್? ಒಬ್ಳೇ ಇರೋದು. ಹುಡ್ಗನ ಹುಡುಗಿನ? ಒಬ್ಳೆ ಅಂದ್ರೆ ಗೊತ್ತಾಗಲ್ವೇನಮ್ಮ ಹುಡುಗಿ ಅಂತ, ಮತ್ತೆ ಕೇಳ್ತೀಯ ಅದನ್ನೇನೆ. ಹೆಸರೇನು ಮೇಡಮ್? ಸರೋಜಾ ಅಂತ. ಎಲ್ರು ಪ್ರೀತಿಯಿಂದ ನನ್ನ ಸರು ಸರು ಅಂತ ಕರೀತಾರೆ. ನಿಮ್ದಲ್ಲ ಮೇಡಮ್, ನಿಮ್ಮ ಮಗಳದು ಹೇಳಿ. ಮಗಳದಾ? ಈಶಾ ಅಂತ. ಮೇಡಮ್ ನಿಮ್ಮ ಮಗುನ್ ಸ್ವಲ್ಪ ಕರ್ಕೊಂಡ್ಬರ್ತೀರಾ? ಮನೇಲಿ ಇಲ್ವಲ್ಲಮ್ಮ ಅವಳೀಗ. ಅವ್ರ ಅಪ್ಪನ ಜೊತೆ ಹೋಗಿದ್ಯಾ ಮಗು? ಅವ್ರ ಅಪ್ಪನ ಜೊತೆ ಏನು ಹೋಗಿಲ್ಲ, ಫ್ರೆಂಡ್ಸ್ ಜೊತೆ ಹೋಗಿದ್ದಾಳೆ. ಫ್ರೆಂಡ್ಸ್ ಅಂದ್ರೆ ಓ ಡೇ ಕೇರ್ಗೆ ಹಾಕಿದ್ದೀರಾ? ಎಷ್ಟೊತ್ತಾಗುತ್ತೆ ಮೇಡಮ್ ಬರಕ್ಕೆ? ನಂಗೇನು ಹೇಳ್ಬಿಟ್ಟು ಹೋಗ್ತಾಳೆ ಯಾವಾಗ ಬರ್ತೀನಿ ಏನು ಅಂತ. ಏನೋ ಫ್ರೆಂಡ್ಸ್ ಬರ್ತಾಳೆ ಪಾರ್ಟಿ ಅಂತ, ಅದಕ್ಕೆ ಹೋಗೋಳು. ಅರ್ಥವೇ ಆಗ್ತಿಲ್ಲ. ಎಷ್ಟೇಜ್ ಮ್ಯಾಮ್ ನಿಮ್ಮ ಮಗಳದು? ಮಗಳಗ ಈಗ 24 ತುಂಬ 25 ವರ್ಷಕ್ಕೆ ಬಿದ್ದೈತಿ. ಏನು 25 ವರ್ಷನಾ? ಮೇಡಮ್ ನಾವು ಪೋಲಿಯೋದಕ್ಕೆ ಸರ್ವೆ ಮಾಡಕ್ ಬಂದಿರೋದು ಮೇಡಮ್, ಆಗಿದೆಯೋ ಇಲ್ವೋ ಅಂತ. ನೀವು ನೋಡಿದ್ರೆ 25 ವರ್ಷದ ದೊಡ್ಡ ಮಗಳನ್ನ ಇಟ್ಕೊಂಡು ಮಗು ಮಗು ಅಂತ ಅವಾಗ್ಲಿಂದ ಹೇಳ್ತಾ ಇದ್ದೀರಲ್ಲ ಮೇಡಮ್. ಹ್ಞೂ ಕಣಮ್ಮ, ಮಕ್ಕಳು ಎಷ್ಟೇ ದೊಡ್ಡವರಾದ್ರೂ ಎತ್ತವ್ರಿಗೆ ಚಿಕ್ಕ ಮಗು ತರಾನೇ. ಈಗಲೂ ನಾವು ಮನೇಲಿ ಪಾಪು ಪಾಪು ಅಂತಾನೆ ಕರೆಯೋದು. ಬೆಳಗ್ಗೆನೆ ಟೈಮ್ ವೇಸ್ಟ್ ಆಯ್ತು ನಂದು.